ಬಿಡು ಇಲ್ಲಿ ಕಿಚನ್ ಎಲ್ಲ ಕಸ ಗುಡಿಸ್ತೇನೆ ಒರೆಸ್ತಾ ಇದ್ದಾರೆ. ಸೇ ಹಾಯ್. ಇಲ್ಲಿ ಸುದೀಪ್ ಅವರು ಇದ್ದಾರೆ. ನೋಡಿ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬೋದು ನಾನು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಕಾರ್ತಿಕ್ ರಾವ್ ಬಾಯ್ ತುಂಬ ದಿನ ಆದ್ಮೇಲೆ ಬಂದಿದ್ದಾರೆ. ಪೂಜೆ ಎಲ್ಲ ಆಗಿ ಇವ್ರ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಅಣ್ಣ ಮಾಡೋಕ್ಕೆ ಬಂದಿರೋದು. ನಮ್ಮಣ್ಣ ತುಂಬ ದಿನಗಳ ನಂತರ ಬಂದಿದ್ದಾರೆ. ಇಲ್ಲೆಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಹಾಗೆ ನಮ್ಮ ಅಣ್ಣನು ಇಲ್ಲಿಂದ ಏನು ದೇವರ ಕಾರ್ಯದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಬೇಕಿತ್ತು, ಆ ಪಾತ್ರವನ್ನು ನಿರ್ವಹಿಸಿ ಹೋಗ್ತಾ ಇದ್ದಾರೆ. ನೆನ್ನೆನೇ ನೀಟಾಗಿ ತೆಗೆದುಬಿಟ್ಟು ಕಳಿಸಿದ್ದೀನಿ. ಆದರೂ ಇವತ್ತು ಹೋಗೋನೆ. ಅದಕ್ಕೆ ಅದ್ರ ಬಗ್ಗೆ ನಾನೇನು ಎರಡು ಮಾತಾಡಲ್ಲ. ನಮ್ಮ ಅಣ್ಣನ ದೋಸ್ತನ್ ತುಂಬ ಕೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು ವಿಶ್ ಮಾಡಿದ್ದಕ್ಕೆ. ಇಲ್ಲೇ ಹ್ಯಾಪಿ ಬರ್ಡೇ ದೋಸ್ತ. ಎರಡು ಮಾತು ನೀವೇನಾದರೂ ಹೇಳಂಗಿದ್ರೆ. ಏನಿಲ್ಲ, ಹುಡುಗ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅಣ್ಣ ಹೇಳ್ತಾ ಇದ್ದಾರೆ ಅಂದರೆ ಹಾಗೆ ನನ್ನ ಕಾಣಿಸ್ತಾ ಇಲ್ಲ, ನೀಟಾಗಿರ್ತಾರೆ. ಎಲ್ಲ ಸಹಪಾಠಿಗಳು ನನ್ನ ತುಂಬ ಅಚ್ಚುಕಟ್ಟಿನಿಂದ ನೋಡಿಕೊಳ್ಳುತ್ತಿದ್ದಾರೆ. ಇವರೊಬ್ಬರು ತುಂಬ ದಿನಗಳ ನಂತರ ಬಂದಿದ್ದಾರೆ ಕಾಲೇಜಿಗೆ. ಏನು ಬರುತ್ತಿರುವ ಸ್ಟೈಲ್ ನೋಡಿದರೆ ತುಂಬ ಮಸ್ತಾನ್ ಬೈ ಅಯ್ಯೋ, ನಾವು ಹೆಸರನ್ನ ತೆಗಿಬಾರ್ದಂತ ನಾನು ಸುಮ್ಮನಿದ್ದೆ. ಹೆಸರನ್ನ ಅನ್ಬ್ಲಾಕ್ ಮಾಡಿಬಿಡ್ತಾ ಇದ್ದಾರೆ ನೀಟಾಗಿ. ನಾನೇ ಹೇಳ್ತೆ ವಿಡಿಯೋ ಮಾಡ್ಕೋತೀನಿ, ಒಂದು ಫೋಟೋ ತೊಗೊಂಬಿಡಂಗೆ. ಗಗನ್ ಇಲ್ಲೇ ಕ್ಯಾಮ್ರಾ ನೋಡಂಗೆ ಸ್ಕ್ರೀನ್ಶಾಟ್ ತಗೋ. ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ಆಗುತ್ತೆ, ಎಲ್ಲ ಆಗಿರುತ್ತೆ. ಸ್ಕ್ರೀನ್ಶಾಟ್ ಬೇಕಿದ್ರೆ ನೋಡಿ ಇನ್ನೊಂದ್ಸರಿ. ಇವಾಗ 2 o'clock ಒಂದು ಪ್ರೋಗ್ರಾಮ್ ಇದೆ, ಅಟೆಂಡ್ ಮಾಡಬೇಕು. ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಡೆಕೋರೇಷನ್ ತೆಗೆದುಬಿಡ್ತೀವಿ ನಾಳೆ ಗಣೇಶ ಬಿಡ ಅಷ್ಟರಲ್ಲಿ. ಕೃತಿಕಾ ನಿನ್ನೆ ಏನು ತಗೋಗಿದ್ದು? ಮನೆಗೆ ಹೋಗಿದ್ದೆ. ಹಬ್ಬ ನೋಡಿ, ಹಬ್ಬ ಮುಗಿಸ್ಕೊಂಡ್ಬಂದವರೆಲ್ಲ ಊಟ ಮಾಡೋಣ ಅಂತ ಸಪ್ರೇಟಾಗಿ ಬಂದಿದ್ರಿ. ನೋಡಿ ನಮ್ಮ ಬಾಸ್ ಬಂದಿದ್ದಾರೆ. ಇವ್ರ ಮೇಲೆ ತಿನ್ನೋದು ತೋರ್ಸೋಣ. ಮದುವೆ ಶೂಟಿಂಗ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಕ್ಯಾಮ್ರಾ ಆನೈತೆ ಅಂತ ಕೇಳ್ತಾವನಷ್ಟೇ. ಇವಾಗ ಜಸ್ಟ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಡ್ಯಾನ್ಸ್ ನೋಡೋಣ ಹೋಗ್ಬಿಟ್ಟು ಒಳಗಡೆ. ಎಲ್ಲರೂ ನಮ್ಮ ಹುಡುಗರೆಲ್ಲ ಸೇರಿ ಪ್ರಸಾದ ಮಾಡ್ತಾ ಇದೀವಿ ಮಧ್ಯಾಹ್ನಕ್ಕೋಸ್ಕರ. ನಮ್ಮ ದೋಸ್ತ ಈರುಳ್ಳಿ ಕಟ್ ಮಾಡ್ತಾರೆ, ವೈಫೈ ಏನೋ ಮಾಡ್ತಾವೆ, ಅಂಟಿ ಹೇಳ್ಕೊಡ್ತಾರೆ. ಅನ್ನ ಬಸ್ಸೆ ಚಂದು ಅನ್ನ ಮಾಡ್ತಾವೆ. ಎಲ್ಲ ಫುಲ್ ಎಲ್ಲರೂ ಎಲ್ಲ ಕೆಲಸದಲ್ಲೂ ಎಲ್ಲ ಭಾಗಿಯಾಗಿದ್ದಾರೆ. ಅಪರೂಪಕ್ಕೆ ಬಂದ್ಬಿಟ್ಟು ಒಂದು ಕೆಲಸ ಡೆಡಿಕೇಶನ್ ಆಗಿದೆ ಅಂತ. ಚಾಕು ಇಲ್ಲ ಏನು ಚಾಕು ಇಲ್ಲ ಅಂದರೆ ಮಾಡಿಬಿಡ್ತಿದ್ದ ಇವನು. ಇವೊಂದು ಫುಲ್ ಎಲ್ಲ ಈರುಳ್ಳಿ ಕಟಿಂಗ್ಸ್ ಆಗಿ ಇವಾಗ ಏನೋ ನೆಕ್ಸ್ಟ್ ಹೋಗ್ತಾ ಇದ್ದಾನೆ. ಏನಿಲ್ಲ, ಸಂಜೆ ಪೂಜೆ ಆಗಿದೆ ನೋಡಿ. ಇಲ್ಲೆಲ್ಲ ಇದೆ. ಲೆಕ್ಚರರ್ಸ್ ಕೂಡ ಇದ್ದಾರೆ ಇಲ್ಲೇನೆ. ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಿಚನ್ ಎಲ್ಲ ಕಸ ಗುಡಿಸ್ತೇನೆ ಒರೆಸ್ತಾ ಇದ್ದಾರೆ. ಸೇ ಹಾಯ್. ಇಲ್ಲಿ ಸುದೀಪ್ ಅವರು ಇದ್ದಾರೆ. ನೋಡಿ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬೋದು ನಾನು. ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ಬೇಡ ಅಂದ್ರೂ ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳಿಲ್ಲ. ಕ್ಲೀನಿಂಗ್ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರೇನವರು ಬೆನ್ ಬಾಕ್ಸಿ ಕಸ ಗುಡಿಸ್ತಾ ಇದ್ದಾರೆ. ಶ್ರಮಜೀವಿ ಅಂತ ನೋಡ್ಕೊಳ್ಳಿ ಇವನ ಮುಖಾನ. ನೋಡಿ ನಮ್ಮ ಅಮ್ಮನೇ ಒಂದಿನ ಮನೇಲಿ ನೋಡಿ. ಇಲ್ಲಿ ಏನೋ ಮಾಡೋಕ್ಕಾಗಲ್ಲ.
ನೋಡಿ ಮುಂದಿನ ನಮ್ಮ ಮನೆ ಹೇಳು ನೋಡಿ ನಮ್ಮ ಮನೇಲಿ ಒಂದಿನ ಹಿಂಗೆ ಕಸ ಗುಡಿಸಿಲ್ಲ ನಮ್ಮ ಕೈಲಿ ನೋಡಿ ಗಣಪತಿಗೋಸ್ಕರ ಎಲ್ಲ ಮಾಡ್ತಿದ್ವಿ. ಅವನದೇ ಲೋಕದಲ್ಲಿ ಅವನೇ ರೀಲ್ಸ್ ನೋಡಿಕೊಂಡು ಎಲ್ಲರೂ ಏನು ಮಾತಾಡ್ತೀವಿ ಹಿಂದೆ ರೀಲ್ಸ್ ಲೋಕ. ಗಣೇಶನ್ ಇವತ್ತಿಂದ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ ನಾವು. ಅಷ್ಟೇ ವಿಸರ್ಜನೆ ಮಾಡ್ತೀವಿ ಗಣೇಶನ ಎಲ್ಲ. ನಾಳೆ ಎಲ್ಲ ಫುಲ್ ಅದ್ದೂರಿಯಾಗಿ ವಿಸರ್ಜನೆ ಮಾಡ್ತಿದ್ವಿ. ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಅದು ಬೇಜಾರಾಗ್ತಾ ಇದೆ ತುಂಬ ನಿಜ, ಆದರೆ ಬೇಜಾರಾಗ್ತಾ ಇದೆ. ಸಖತ್ ಬೇಜಾರು ಮಾತ್ರ ಆಗ್ತಾ ಇದೆ. ಇಲ್ಲಿಗೆ ಇದನ್ನೆಲ್ಲ ತೆಗೆದುಬಿಟ್ಟಿರ್ತಾರೆ. ಇವಾಗ ಏನೇನೈತೆ ಇದನ್ನೆಲ್ಲ ಫುಲ್ಲೆಲ್ಲ ನೋಡಿ, ಇದೆಲ್ಲ ಹೋಗ್ಬಿಡುತ್ತೆ ನಾಳೆ ಅಷ್ಟಲ್ಲಿ ಏನಿರಲ್ಲ. ಇವಾಗ ಇದೇನೇನಿದೆ ಇಷ್ಟೆಲ್ಲ ಅಷ್ಟು, ನಾಳೆವರೆಗೂ ಏನಿರಲ್ಲ. ಇನ್ನೇನು ಯಾವುದಂದ್ರೆ ಯಾವುದೂ ಇರಲ್ಲ. ಗಾಯ್ಸ್, ಇವಾಗ ಆಗಲೇ ಬಂದೆ ಇಲ್ಲಿ ನಮ್ಮ ಗಣೇಶ ಹತ್ರನ ಹೋಗಿ ಪ್ರಸಾದ ಎಲ್ಲ ಇಸ್ಕೊಂಬಿಟ್ಟು ಬಂದೆ. ಇವಾಗ ಏನಿಲ್ಲ, ನಾಳೆ ಬೆಳಿಗ್ಗೆ ಒಂದು 8:39 ಹಂಗೆ ಹೋಗೋಣ ಅಲ್ಲಿಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ನಾಳೆ ಗಣೇಶ ವಿಸರ್ಜನೆ ಇದೆ ನಮ್ಮ ಕಾಲೇಜ್ದು. 3 ಡೇಸಿಂದ 2 ಡೇ ನಿನ್ನೆ ಕೂರಿಸಿ, ಅಂದರೆ 3 ಡೇಸ್ ಆಗುತ್ತೆ ನಾಳೆಗೋಸ್ಕರ. ಆದರೂ ತುಂಬ ಬೇಜಾರು. ಒಂಥರ ಚೆನ್ನಾಗಿತ್ತು 3 ಡೇಸ್. ಈ ಈವೆಂಟ್ಸ್ ಎಲ್ಲ ತುಂಬ ಚೆನ್ನಾಗೇ ಆಗಿದೆ. ಪ್ರಕಾರ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ ವಿಡಿಯೋಸ್ ಎಲ್ಲ. ಅಷ್ಟೇ ಫ್ರೆಂಡ್ಸ್, ನಾಳೆ ಫುಲ್ ಏನೇನಾಗುತ್ತೆ ಸ್ವಲ್ಪ ತೋರಿಸ್ತೀನಿ. ಆದಷ್ಟು ಜಾಸ್ತಿ ತೋರ್ಸೋಕ್ಕೋಗಲ್ಲ, ಸ್ವಲ್ಪ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.